ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಕೊಡಕ್ ಬಂದಿವಪ್ಪ ಅಂದ್ರ ಮೊನ್ನೆ ದಿನ ಶನಿವಾರ 1ನೇ ತಾರೀಕು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದವ್ರು ಕೂತ್ಕೊಂಡು ನಕಲಿ ಪತ್ರಕರ್ತರ ಅಂತ ಒಂದು ಪದ ಬಳಸ್ತಾರ. ಅವ್ರಿಗೆ ಹೆಂಗ ನಕಲಿ ಪತ್ರಕರ್ತರು ಹೋಗಿ ಅವ್ರ ಮ್ಯಾಗ ಹರಾಸ್ಮೆಂಟ್ ಮಾಡಿರಲ್ಲ, ಅವ್ರಿಗೆ ಹೆಂಗ್ ಮಾನಹಾನಿ ಆಗೈತಲ್ಲ, ಅವ್ರಿಗೆ ಸ್ವಾಭಿಮಾನಕ್ಕೆ ಹೆಂಗ್ ಧಕ್ಕೆ ಆಗೈತಲ್ಲ, ನಕಲಿ ಪತ್ರಕರ್ತರ ಅಂದಾಗ ನಮ್ಮ ಸ್ವಾಭಿಮಾನಕ್ಕೂ ಧಕ್ಕೆ ಆಗೈತೆ, ನಮಗೂ ತ್ರಾಸ ಆಗೈತಿ. ದಯವಿಟ್ಟು ಮಾನ್ಯ ಅವ್ರ ಹೆಸರೇನ್ರಿ ಅರ್ಜುನ್ ಲಮಾಣಿ ಅವರು ಆ ಸಂಘದಾಗ ಏನ ಪೋಸ್ಟಿಂಗ್ ದಾಗ ನನಗಂತೂ ಗೊತ್ತಿಲ್ಲ. ನೀವು ಬಂದು ಕೂಡಲೇ ಮಾಧ್ಯಮದವ್ರ ಮುಂದ್ ಬಂದು ನೀವು ಕ್ಷಮೆ ಕೇಳ್ಬೇಕು. ಯಾಕಂದ್ರೆ ನಕಲಿ ಪತ್ರಕರ್ತರು ಎಲ್ಲರೂ ನಕಲಿ ಪತ್ರಕರ್ತರಲ್ಲ, ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ಐಡೆಂಟಿಫೈ ಮಾಡಕ್ ನೀವು ಅಲ್ಲ, ನಿಮ್ ಕಡೆ ಸಾಧ್ಯನೂ ಆಗಲ್ಲ. ಅದನ್ನ ನಿಮ್ ಮ್ಯಾಗ ಯಾರು ಬಂದು ಹರಾಸ್ಮೆಂಟ್ ಮಾಡಿದ್ರ ದಯವಿಟ್ಟು ನೀವು ಹೋಗಿ ಕಂಪ್ಲೇಂಟ್ ಕೊಡ್ರಿ, ಕೇಸ್ ಕೊಡ್ರಿ, ಕಾನೂನುಬದ್ಧ ಏನ್ ಕ್ರಮ ಆಗ್ತದ. ಅದನ್ನ ಬಿಟ್ಟು ನೀವು ಎಲ್ಲರೂ ನಕಲಿ ಪತ್ರಕರ್ತರ ಅಂತ ಹೇಳಿ ಅನ್ನೋದು ತಪ್ಪಾಗ್ತದ. ನೀವು ಅಂದಿರ್ತಕ್ಕಂಥ ವಿಡಿಯೋ ಕ್ಲಿಪ್ಗಳು ನಮ್ಮ ಹತ್ರ ಅದಾವ. ನೀವು ಕೂಡಲೇ ಬಂದು ಎಲ್ಲಾ ಪತ್ರಕರ್ತರಿಗೆ ನಾನು ಅಂದಿದ್ದು ನಮ್ಮ ಮೇಲೆ ಯಾರು ಈ ತರ ನಮ್ಗೆ ಹರಾಸ್ಮೆಂಟ್ ಮಾಡ್ರ ಅವ್ರಿಗೆ ಅಂದಿನ ಅಂತೇಳಿ ನೀವು ಬಂದು ಕ್ಷಮಾಪಣೆ ಕೇಳ್ಬೇಕು. ಒಂದ್ ವೇಳೆ ಕೇಳಿದ್ರೆ ನಾವು ನಿಮ್ ಮ್ಯಾಗ ಕೇಸ್ ಮಾಡ್ತೀವಿ, FIR ಮಾಡ್ತೀವಿ, ಮಾನನಷ್ಟ ಮೊಕದ್ದಮೆ ಕೇಸ್ ನಾವು ಹಾಕ್ತಿವಿ. ಯಾಕಂದ್ರೆ ಎಲ್ಲರೂ ಈ ಜಿಲ್ಲಾದಾಗ ಇರ್ತಕ್ಕಂಥ ಎಲ್ಲರೂ ನಕಲಿ ಪತ್ರಕರ್ತರಲ್ಲ. ನೀವು ಅಂದಿದ್ದ ಎಲ್ಲಾ ನಕಲಿ ಪತ್ರಕರ್ತರು ಎಲ್ಲರಿಗೂ ಬಂದಂಗ ಅದು. ದಯವಿಟ್ಟು ನೀವು ಅಷ್ಟೇ ನಕಲಿ ಪತ್ರಕರ್ತರಿಗೆ ಅಷ್ಟೇ ಅಂದಿಲ್ಲ, ಸಂಘಟನೆದವ್ರು ಕೂಡ ಅಂದಿರಿ. ನೀವು ಎಲ್ಲಾ ಆಫೀಸ್ನವ್ರಿಗೆ ಬಂದು ಹರಾಸ್ಮೆಂಟ್ ಮಾಡ್ತಾರ ತಂದ್ರಿ. ಎಲ್ಲಾ ಆಫೀಸ್ನಾಗ ಬಂದು ಹರಾಸ್ಮೆಂಟ್ ಮಾಡಾಕ ನೀವು ಕರೆಕ್ಟ್ ಆಗಿದ್ರ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು. ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನೀವ್ ಯಾಕೆ ಇಷ್ಟ ದಿನ ಸುಮ್ ಕೂತ್ರಿ? ಇಷ್ಟೆಲ್ಲ ಒಗ್ಗಟ್ಟಾಗೋ ಅವಶ್ಯಕತೆ ನೀವ್ ಇರ್ಲಿಲ್ಲ. ನಿಮ್ಯಾಗ ಬಂದ್ ಯಾರಾದ್ರೂ ದಾಳಿ ಮಾಡಿದಾಗ ನೀವು ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ನೀವು ಕರೆಕ್ಟ್ ಆಗಿ ಇರ್ರಿ. ಮೊದಲು ಲೀಗಲ್ ಆಗಿ ನೀವು ಲೀಗಲ್ ಆಗಿದ್ರೆ ಯಾರು ಬಂದ್ ನಿಮ್ಯಾಗ ದಾಳಿ ಮಾಡಲ್ಲ. ಪ್ರಶ್ನೆ ಮಾಡುವಂತ ಹಕ್ಕ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೆ ಐತಿ. ಹಂಗಂತೇಳಿ ಬಂದ್ಕಿ ವಿಡಿಯೋ ಮಾಡ್ತಾರ, ರೆಕಾರ್ಡ್ ಮಾಡ್ತಾರ, ಫೇಸ್ಬುಕ್ ದಾಗ ಬಿಡ್ತಾರ, ಇನ್ಸ್ಟಾಗ್ರಾಮ್ ದಾಗ ಬಿಡ್ತಾರ ಅಂತ ಹೇಳ್ತಿರಲ್ಲ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ದಾಗ ಬಿಡಾಕ ಅಂಜತ್ರಿ ಯಾಕೆ? ನೀವು ಕರೆಕ್ಟ್ ಆಗಿದ್ರೆ ಅಂಜೋ ಅವಶ್ಯಕತೆನೇ ಇಲ್ಲಲ್ಲ. ನೀವು ಅಂಜತ್ತೀರಿ ಅಂದ್ರೆ ನೀವು ತಪ್ಪು ಮಾಡಿರಿ ಅಂತ ಅರ್ಥ ಆದದ್ದು. ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ನೇರವಾಗಿ ಕಾನೂನುಬದ್ಧವಾಗಿ ಕಂಪ್ಲೇಂಟ್ ಕೊಡ್ರಿ, ಅವ್ರ ಮೇಲೆ ಆಕ್ಷನ್ ಆಗ್ತದ. ಅದನ್ನ ಬಿಟ್ಟು ಮಾಧ್ಯಮದವ್ರ ಮುಂದೆ ಒಟ್ಟರು ಸಂಘಟನೆದವ್ರ ಬಂದಿಕ್ಕೆ ನಾವು ನಕಲಿ ಪತ್ರಕರ್ತರು ಬಂದ್ರೆ ನಕಲಿ ಪತ್ರಕರ್ತರು ಇಲ್ಲಿ ಯಾರು ಇಲ್ಲ. ಇದ್ದವ್ರ ಮ್ಯಾಗ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ರಿ. ಕಾನೂನು ಅದ, ಅದನ್ನೇನ್ ಮಾಡ್ಬೇಕು ಮಾಡೇ ಮಾಡ್ತಾರ. ನಕಲಿ ಪತ್ರಕರ್ತ ಅಂತ ಬಳಸಿದ ಪದವನ್ನು ನೀವು ಕೂಡಲೇ ಬಂದು ಮಾನ್ಯ ಅವ್ರ ಶಿಕ್ಷಕರು, ನೀವು ಒಬ್ಬ ಸಮಾಜದ ಶಿಕ್ಷಕರಾಗಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡ್ರಿ. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಈ ಪದಕ್ಕೆ ನೀವು ಕ್ಷಮಾಪಣೆ ಕೇಳಲೇಬೇಕು ಅಂತ ನಮ್ದು ಆಗ್ರಹ ಐತಿ. ಸರ್, ಇನ್ನೊಂದು ದೊಡ್ಡ ಅಪಾದನೆ ಮಾಡ್ತಾರ ಯೂಟ್ಯೂಬ್ ಪತ್ರಕರ್ತ. ಯೂಟ್ಯೂಬ್ ಅಂದ್ರೆ ಅದನ್ನು ಒಂದು ಮಾಧ್ಯಮ ಅಲ್ಲೇನು ಯಾಕಂತ ಯೂಟ್ಯೂಬ್ ಅಂತ ಎದಕ್ಕೆ ಯೂಸ್ ಮಾಡ್ತಾರ? ಇವತ್ತಿನ ಸುಳ್ಳು ಸುದ್ದಿ ಹಾಕಕ್ ಬರ್ತದೇನ್ರಿ ಯೂಟ್ಯೂಬ್ ದಾಗ? ಇವತ್ತಿನ ದಿವಸ ಯೂಟ್ಯೂಬ್ ಪತ್ರಕರ್ತರನ್ನ ಯೂಟ್ಯೂಬ್ ಐತಿ ಅಂತೇಳಿ ಇಡೀ ಜಗತ್ತಿನ ಸುದ್ದಿಗಳು ಜಗತ್ತಿನಾದ್ಯಂತ ಇರ್ತಕ್ಕಂಥ ಜನರೆಲ್ಲ ನೋಡಾಕತ್ತಾರ. ಯೂಟ್ಯೂಬ್ ಒಂದ್ ವೇಳೆ ಇದ್ದಿತ್ಲ ಅಂದ್ರ, ಈ ಸಾಮಾಜಿಕ ಮಾಧ್ಯಮ ಇರ್ಲಿಲ್ಲ ಅಂದ್ರ ಇವತ್ತಿನ ದಿನ ಈ ಜಗತ್ತಿನಲ್ಲಿ ನಡ್ತಕ್ಕಂಥ ಯಾವುದೇ ಸುದ್ದಿಗಳು ಕೆಲವೊಂದಿಷ್ಟು ನಾವು ಮೊನ್ನೆ ಒಬ್ಬರ ಪ್ರತಿಭಾವಂತ ಒಬ್ಬ ವ್ಯಕ್ತಿ ಸಮಾಜದ ಬಗ್ಗೆ ಚಿಂತನೆ ಇರ್ತಕ್ಕಂಥ ಒಬ್ಬ ಬೆಂಗಳೂರು ವ್ಯಕ್ತಿ ಒಂದು ಪದ ಬಳಸ್ತಾರ, ಮಾರಿಕೊಂಡ ಪತ್ರಕರ್ತರ, ಮಾರಾಟವಾದ ಪತ್ರಕರ್ತರು ಅಂತ ಹೇಳಿ. ಅವು ಸುದ್ದಿ ಮಾಧ್ಯಮಗಳು ಎಷ್ಟೋ ಮಾರಾಟ ಆಗ್ಯಾವ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಾವು ಯೂಟ್ಯೂಬ್ ದವ್ರು ಅದೀವ ಅಂತೇಳಿ ಇಷ್ಟು ದಿನ ಎಷ್ಟೋ ಜನರಿಗೆ ಅದು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಡೀತಕ್ಕಂಥ ಕೆಲಸಗಳಾಗ್ಲಿ, ಪ್ರತಿಭಟನೆಗಳಾಗ್ಲಿ ಅಥವಾ ಭ್ರಷ್ಟಾಚಾರದ ಮುಖಾಂತರ ಹೊರಗೆ ಹಾಕುವಂತ ಕೆಲಸಗಳ ಮಾಡ್ತಾರ. ಅದರಿಂದನೇ ಜನ ಜಾಗೃತ ಆಗ್ಲಕತ್ತಾರ. ಅವ್ರನ್ನ ನೀವು ನಕಲಿ ಅಂತ ಹೊರಟಾಗ ಅದು ತಪ್ಪಾಗ್ತದ. ನೀವು ಅದು ಯಾರನ್ನು ನೀವು ಆತರ ಐಡೆಂಟಿಫಿಕೇಶನ್ ಮಾಡಕ್ ಹೋಗ್ಬೇಡ್ರಿ. ಕಾನೂನದ ಎಲ್ಲದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಪ್ರಕಾರ ನೀವು ಕಾನೂನು ರೀತಿ ಒಳಗೆ ಹೋಗ್ರಿ. ಸಮಾಜ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯೂಟ್ಯೂಬ್ ಅವ್ರ ಜನರಲ್ಲಿ ಜಾಗೃತಿ ಮೂಡಿಸೋದೇ ತಪ್ಪ. ಕರೆಕ್ಟ್ ಐತಿ. ಯೂಟ್ಯೂಬ್ ದಾರ ಅದರಂತೆ ಜನ ಇವತ್ತು ಜಾಗೃತರಾಗ್ಯಾರ. ಭ್ರಷ್ಟಾಚಾರ ಕಮ್ಮಿ ಆಗ್ಲಕತ್ತೈತಿ. ಭ್ರಷ್ಟಾಚಾರ ಹೆಚ್ಚಾದ ಟೈಮ್ದಾಗ ಯೂಟ್ಯೂಬ್ ಗಳು ಹುಟ್ಟ್ಯಾವ. ಅವಾಗಿನಿಂದ ಭ್ರಷ್ಟಾಚಾರ ಕಮ್ಮಿ ಆಗ್ಲಕತ್ತೈತಿ. ಯೂಟ್ಯೂಬ್ ದವ್ರಿಗೆ ಅಂಜೆ ಭ್ರಷ್ಟಾಚಾರ ಮಾಡೋರು ಕಮ್ಮಿ ಆಗ್ಬಿಟ್ಟಾರ. ಈಗ ನಿಮ್ಗೆ ತಲೆಯಾಗಿರ್ಲಿ, ಇವ್ರು ಭ್ರಷ್ಟಾಚಾರ ಹೊರಗೆ ಬರ್ತಂತೇಳಿ ಇವ್ರು ಯೂಟ್ಯೂಬ್ ದವ್ರ ಮ್ಯಾಗ ಅಪವಾದನೆ ಕೊಡ್ಲಕತ್ತಾರ. ಇದು ನಿಮ್ ತಲೆ ಸ್ಪಷ್ಟವಾಗಿರ್ಲಿ. ದೊಡ್ಡ ಮಾಧ್ಯಮ ಚಾನೆಲ್ಗಳು ಅವ್ರ ಸುದ್ದಿ ಮಾಡಲ್ಲ. ದೊಡ್ಡ ಮಾಧ್ಯಮ ಇವ್ರೇನ್ ಮಾಧ್ಯಮದವ್ರಲ್ಲ, ಅವ್ರು ಪ್ರತಿ ಹಳ್ಳಿಗೂ ಮುಟ್ಟಂಗಿಲ್ಲ, ಪ್ರತಿ ಸಮಾಜಕ್ಕೂ ಮುಟ್ಟಂಗಿಲ್ಲ. ಈ ಎಲ್ಲಾ ಹಳ್ಳಿಗಳಿಗೂ, ಪ್ರತಿ ಜಿಲ್ಲಾ, ಪ್ರತಿ ತಾಲೂಕು, ಪ್ರತಿ ಹಳ್ಳಿಗೂ ಮುಟ್ಟಬೇಕಾದ್ರೆ ಯೂಟ್ಯೂಬ್ ಮುಟ್ತಾವ. ಅವ್ರು ಸುದ್ದಿ ಮಾಡ್ತಾರ. ಅದಕ್ಕೆ ಅವ್ರಿಗೆ ತ್ರಾಸ ಅಲ್ಲ. ನಾವು ಮಾಡುವಂತ ಕೆಲಸ ಯೂಟ್ಯೂಬ್ ಮಾಡ್ಲತ್ತಾರ. ಅದಕ್ಕೆ ಯೂಟ್ಯೂಬ್ ಚಾನೆಲ್ ಕೆಲವೊಂದು ನಾವ್ ಯಾರ ಮ್ಯಾಗ ಗೂಬೆ ಕೊಡ್ಸಲ್ಲ. ಇವ್ರು ಅಂದವ್ರ ಮ್ಯಾಗ ನಾವ್ ಅಷ್ಟೇ ಮಾತಾಡ್ತೀವಿ. ನಗರ ಶಾಸಕರು ಸಾಕಷ್ಟು ಬಾರಿ ಯೂಟ್ಯೂಬ್ ಅವರಿಗೆ ಗೆಟ್ಔಟ್ ಅಂತ ಶಬ್ದ ನೋಡ್ರಿ ಇಲ್ಲ, ಅವಾಗ ಅವ್ರ ವಿರುದ್ಧ ಯಾಕೆ ಮಾಡಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ. ಆ ವಿಷಯ ನಮಗೆ ಇಲ್ಲಿ ಬಂದಿಲ್ಲ. ನಮಗ್ ಬಂದಿದ್ದು ನಕಲಿ ಪತ್ರಕರ್ತರ ಬಂದಾಗ ಅಷ್ಟು ನಾವು ನಾವು ಪತ್ರಕರ್ತರ ವಿಚಾರಗಳನ್ನ ಅಷ್ಟೇ ಮಾತಾಡೋಣ. ರಾಜಕೀಯ ಬಂದಾಗ ರಾಜಕೀಯ ಮಾತಾಡೋಣ. ಸಂಘಟನೆದವ್ರದ ನನ್ನ ಹೆಸರು ಯಮನಪ್ಪ ಗುಣಿಕೆ ಅಂತೇಳಿ, ನಾನು ಒಬ್ಬ ಪತ್ರಕರ್ತರ ಸಂಘದ ಸದಸ್ಯ. ಥ್ಯಾಂಕ್ ಯು ಸರ್.